ಸೋಮಶೇಖರ್ ಅಂತ ಸರ್, ಮಂಡ್ಯದಿಂದ ಬಂದಿದ್ದೀವಿ. ಹಾಂ, KR ಪೇಟೆ. ಹಾಂ, ಹೂವು ಸೇವಂತಿಗೆ ಹೂವು ಮಾಡ್ತೀವಿ ಸರ್. ಹಾಂ ಸರ್, ಇಲ್ಲಿ ಅಲ್ಲೇ ಒಂದು 20 ವರ್ಷದಿಂದ ಮಾಡ್ತೀವಿ ಸರ್. ಸರ್, ಹೋದ ವರ್ಷ ಫುಲ್ ಡಿಮ್ಯಾಂಡ್ ಇತ್ತು ಸೇವಂತಿಗೆ ಹೂವು. ಈ ವರ್ಷ ಅಂಥ ಡಿಮ್ಯಾಂಡ್ ಇಲ್ಲ ಸರ್, ಅಂಥ ಡಿಮ್ಯಾಂಡ್ ಇಲ್ಲ. ಇಲ್ಲಿ ಬೆಳಗ್ಗೆಯಿಂದ ಒಂದು 1000 ಮಾರು ಹೂವು ಮಾರಿದ್ದೀವಿ. ಹಾಂ ಸರ್, ಮತ್ತೆ ಈಗ ಗ್ಯಾಸ್ ಬೆಲೆ ಹೆಚ್ಚಾಗಿದೆ. ಹೌದು. ಅದ್ರ ತಕ್ಕಂಗೆ ಹೂವಿನ ಬೆಲೆನೂ ಹೆಚ್ಚಾಗಿದೆ. ಇಲ್ಲ ಸರ್, ಗ್ಯಾಸ್ ಬೆಲೆ ಮಾತ್ರ ಹೆಚ್ಚಾಗೈತೆ, ಹೂವಿನ ಬೆಲೆ ಹೆಚ್ಚಾಗಿಲ್ಲ ಸರ್. ಹೂವಿನ ಬೆಲೆ ಹೆಚ್ಚಾಗಿಲ್ಲ. ಯುಗಾದಿ ಹಬ್ಬ ಯಾವ ಥರ ಮಾಡ್ತಿದ್ದೀರಾ ಸರ್? ಯುಗಾದಿ ಹಬ್ಬ ನಮ್ಮ ಹಳ್ಳಿ ಕಡೆ ಒಬ್ಬಿಟ್ಟು ಊಟ ಮಾಡಿ, ಹಿರಿಯಕರೆಲ್ಲ ತೀರೋಗಿರ್ತಾರಲ್ಲ ಅವ್ರಿಗೆಲ್ಲ ಎಡೆ ಹಾಕಿ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸಿ ಆಮೇಲೆ ನಾವು ಊಟ ಮಾಡ್ತೀವಿ ಸರ್. ಯುಗಾದಿ ಹಬ್ಬನ ಸರ್, ಚಿಕ್ಕ ವಯಸ್ಸಿನಲ್ಲಿ ಆಚರಿಸ್ತಕ್ಕಂಥ ಯುಗಾದಿ ಹಬ್ಬನ ಈಗ ಯಾವ ರೀತಿ ಆಚರಿಸ್ತಾರೆ? ಆಗಿದ್ದಕ್ಕೂ ಈಗಿದ್ದಕ್ಕೂ ಏನು ವ್ಯತ್ಯಾಸ ಇದೆ? ಈಗಿನಕ್ಕೆ ಬೆಲೆ ಎಲ್ಲ ಜಾಸ್ತಿ ಆಗೈತೆ. ಹಂಗಂದ್ರೆ ಮಕ್ಕಳು ಜನ ಆಯಿತು, ನಮಗೆ ಅವಾಗೇನು ಗೊತ್ತಿರಲಿಲ್ಲ. ಈಗೆಲ್ಲ ಎಲ್ಲ ಥರನೂ ದುಬಾರಿ ರೈಟ್ ಆಗೈತೆ. ಈಗ ದಿನ ಈಗ ಗ್ಯಾಸ್ ಅಲ್ಲಿ 1 to ಡಬಲ್ ರೈಟ್ ಆಗೈತೆ. ಆಮೇಲೆ ಟೈಮಿಗೆ ಸರಿಯಾಗಿ ಕೊಡಲ್ಲ ಅಂತಾರೆ. ಸರ್, ನಿಮ್ಮ ಮನೆಗೆ ಗ್ಯಾಸ್ ಬಂದು ತಲುಪಿದೆಯಾ? ಇವಾಗ ತಲುಪೈತೆ ಸರ್, ಮೊನ್ನೆ ಅಲ್ಲೇ ಒಂದು ವಾರ ಆಗಿತ್ತು ಆರ್ಡ್ರ್ ಹಾಕಿ. ಎಷ್ಟಾಗಿದೆ ಸರ್ ಗ್ಯಾಸ್ ರೇಟ್ ಈಗ ಸರ್ 980 ರೂಪಾಯಿ ತಗೊಂಡ್ರೆ ಸರ್. 80 ರೂಪಾಯಿ. ಎಷ್ಟು ವರ್ಷದಿಂದ ಸರ್? ಈಗ ಒಂದು ತಿಂಗಳಿಂದ 8 ರೂಪಾಯಿ ಕೊಡ್ತಿದ್ರು. ಹಾಂ, ಆದಮೇಲೆ ಹಾಂ ಸರ್, ಸಿದ್ದರಾಮಯ್ಯನ ಸರ್ಕಾರ ಅಂತೂ ಊಷ್ಟು ಸರ್, ಏನಕ್ಕೂ ಪ್ರಯೋಜನ ಇಲ್ಲ. ರೈತರಿಗಂತೂ ತುಂಬ ಸಂಕಷ್ಟದಲ್ಲಿ ಪಾರು ಮಾಡಿದ್ದಾರೆ. ಅದು ದಯಮಾಡಿ ಸಿದ್ದರಾಮಯ್ಯರು ಎಷ್ಟು ಬೇಗ ಇಳಿತಾರೋ ಅಷ್ಟು ಜನಕ್ಕೆ, ಬಡ ಜನತೆಗೆ ಒಳ್ಳೆಯದಾಗುತ್ತೆ. ಹಾಂ, DKC ಕೊಟ್ಟರು ಏನು ತೊಂದರೆ ಇಲ್ಲ ಸರ್. ಏನು ತೊಂದರೆ ಇಲ್ಲ ಸರ್. ಹೌದು, ಯುಗಾದಿ ಹಬ್ಬದ ಟೈಮಲ್ಲಿ ಗ್ಯಾಸ್ ಎಲ್ಲ ಖಾಲಿಯಾಗಿ ಹಳ್ಳಿ ಜನಕ್ಕೆಲ್ಲ ಭಾರಿ ತೊಂದರೆ ಆಗ್ಬಿಟ್ಟಿದೆ ಸರ್. ಯಾರಿಗೂ ಸರಿಯಾದ ಟೈಮ್ಗೆ ಗ್ಯಾಸ್ ಸಿಗ್ತಾಯಿಲ್ಲ, ಸಿಲಿಂಡರ್ ವ್ಯವಸ್ಥೆ ಸಿಗ್ತಾ ಇಲ್ಲ, ತುಂಬ ತೊಂದರೆ ಆಗಿದೆ ಸರ್. ಗ್ಯಾಸ್ ಇಲ್ಲ ಅಂದರೆ ಮಾಮೂಲಿಗೆ ಒಲೆಗಳು ಇದ್ದೇ ಇರುತ್ತಲ್ಲ ಮನೇಲಿ ಅದೆಲ್ಲ ಅದರಲ್ಲೆಲ್ಲ ಸೌದೆ ಎಲ್ಲ ತಂದು ಈಗ ಸುಮಾರು ವರ್ಷ ಆಗ್ಬಿಟ್ಟಿತ್ತು. ಒಲೆ ಹಚ್ಚಿ ಹಳ್ಳಿಲಿ ಒಂದೊಂದು ಒಲೆ ಮಡಿಕೊಂಡಿರ್ತೀವಿ. ಈಗ ಅದನ್ನು ಒಲೆ ಹಚ್ಚಂಗೆ ಆಗೈತೆ ಈಗ ತಿರ್ಗಾ. ಓಕೆ ಸರ್, ಥ್ಯಾಂಕ್ ಯು.